ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಟ್ಟಿದ್ದೀನಿ. ಇಷ್ಟು ಯಾಕೆಂದರೆ ಅಲ್ಲಿ 100 ಕಿಲೋಮೀಟರ್ಸ್ NH ಇದೆ ಮತ್ತು ನಮಗೆ ಜಿಲ್ಲಾಸ್ಪತ್ರೆ ಇಲ್ಲ. ಇವತ್ತು ಕೊಪ್ಪಳದಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯರು ಹೈಯೆಸ್ಟು ಡೆಲಿವರೀಸು ಇವತ್ತು ಕೊಪ್ಪಳ ಡಿಸ್ಟಿಕಲ್ಲಿ ಕೌಂಟ್ ಇರೋದು ನಮ್ಮ ವಿಜಯನಗರ ಜಿಲ್ಲೆ, ಅದು ವಿಶೇಷವಾಗಿ ನಮ್ಮ ಕೂಡ್ಲಿಗಿ ತಾಲೂಕಿಂದು. ಸೊ ನಮಗೆ ಜಿಲ್ಲಾಸ್ಪತ್ರೆ ಇಲ್ಲದೇ ಇರೋದ್ರಿಂದ ಭಾಳ ತೊಂದರೆ ಆಗಿದೆ. ಮತ್ತು ಅಲ್ಲಿ ವಿಶೇಷವಾಗಿ ಪೌಷ್ಟಿಕಾಂಶದ ಕೊರತೆ ಮತ್ತು ಗರ್ಭಿಣಿ ಸ್ತ್ರೀಯರು ಜಾಸ್ತಿ ಬಡವರು ಇರೋದ್ರಿಂದ ತುಂಬ ಅತಿ ಜರೂರಿ ಇದೆ ಅನ್ನೋದು ನನ್ನ ಮನವಿ. ಸೊ ಈಗಾಗಲೇ ಮಾನ್ಯ ಸಚಿವರು ಕೂಡ ಗೊತ್ತಿದೆ, ಇದೆಲ್ಲ ಕ್ಲಿಯರ್ ಆಗಿ ಈಗ ಒಂದೇ HR ಹ್ಯೂಮನ್ ರಿಸೋರ್ಸಸ್ದು ರಿಕ್ರೂಟ್ಮೆಂಟ್ ಮಾತ್ರ FDಲಿ ಬಾಕಿ ಇದೆ. ಅದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಮತ್ತು ಹೊಸಪೇಟೆ ನಮ್ಮ ಸಚಿವರು ಹಿರಿಯ ಶಾಸಕರು ಗವೇಪ ಸರ್ ಜೊತೆ ಹೋಗಿ ಚರ್ಚೆ ಮಾಡಿ ಅದಕ್ಕೆ ಪೂರಕ ಒಂದು ಉತ್ತರ ಕೊಟ್ಟಿದ್ದಾರೆ. ಶೀಘ್ರ ಮಾಡ್ತೀವಿ ಅಂತೇಳಿ ನನ್ನ ಮನವಿ ಇಷ್ಟೇ ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ. ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಈ ಒಂದು ಜಿಲ್ಲಾಸ್ಪತ್ರೆನ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಮುಖಾಂತರ ಮನವಿ ಮಾಡ್ತೀನಿ. ಅದೇ ರೀತಿ ಅಲ್ಲಿ 50 ಎಕರೆಗೂ ಹೆಚ್ಚು ಜಾಗ ಇದೆ ಅಧ್ಯಕ್ಷರೇ. ಈ ಸರಿ ಬಜೆಟಲ್ಲಿ ಅಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಲೇಬೇಕಾಗಿದೆ. ಯಾಕೆಂದರೆ ಅಲ್ಲಿ KMRC ಇರೋದ್ರಿಂದ ಅದು ಹೊಸಪೇಟೆ ಸೆಪ್ನಿಸ್ ತಾಲೂಕಿದೆ. ಸೆಪ್ನಿಸ್ ತಾಲೂಕು ಇರೋದ್ರಿಂದ ಅಲ್ಲಿ ಅನುದಾನದ ಕೊರತೆ ಇರೋದಿಲ್ಲ. ಡೆವಲಪ್ಮೆಂಟ್ ಕಮಿಷನರ್ ಜೊತೆ ಮಾತಾಡಿ ಅಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಬೇಕು. ಶ್ರೀನಿವಾಸ್, ಅದೇ ಆರೋಗ್ಯ ಇಲಾಖೆಯಲ್ಲಿ ಈಗ ಜಿಲ್ಲಾಸ್ಪತ್ರೆ ಆಗ್ಬೇಕು. ಆರೋಗ್ಯ ಇಲಾಖೆಯಲ್ಲಿ ಅಲ್ಲಿ ಹೊಸ ಜಿಲ್ಲೆ ಅಧ್ಯಕ್ಷರೇ ಬಹಳ ಸಮಸ್ಯೆಗಳಿದಾವೆ ನಮಗೆ. ಅಲ್ಲಿ ಈ ವರ್ಷ ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಕ್ವಶನ್ ಕೇಳಿ, ನಿಮ್ಗೆ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಆಗಬೇಕು. ಜಿಲ್ಲಾಸ್ಪತ್ರೆ ಆಗ್ಬೇಕು. ಮನೆ ಅಧ್ಯಕ್ಷರ ಕೊನೆಯದು ಒಂದು ವರ್ಡ್ ಹೇಳ್ಬಿಡ್ತೀನಿ. ಸಮಸ್ಯೆಗಳು ಜಾಸ್ತಿ ಇದೆ ಆರೋಗ್ಯ ಇಲಾಖೆ. ಹಂಪಿ ಉತ್ಸವಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಮಾಡಬೇಕು, ಎಲ್ಲ ಸಮಸ್ಯೆಗಳಿಗೆ ನೋಡಿ. ಇದು ಕ್ವಶನ್ ಅವರು ಇಲ್ಲಿ ಮಾಧ್ಯಮದಲ್ಲಿ ಬರ್ಬೇಕಂತ ಇಲ್ಲಿ ಇದ್ದದನ್ನೆಲ್ಲ ಹೇಳಿಕೊಂಡು ಹೋಗ್ಬೇಡಿ. ಇದನ್ನು ನೋಡ್ಲಿಕ್ಕೆ ಜನ ನಾನು ಹೇಳಿಕ್ಕೆ ನಿಮ್ಮ ಕ್ವಶನ್ ಸೀಮಿತಗೊಳಿಸಿ ಎಲ್ಲರೂ ಕೂಡ ಪೇಪರ್ಲಿ ಬರೋದು ಇಲ್ಲ, ಇಲ್ಲಿ ಎಷ್ಟೊತ್ತು ಮಾತಾಡೋದು ಕೂಡ. ಮಾನ್ಯ ಸಭಾಧ್ಯಕ್ಷರೇ, ಏನು ನಮ್ಮ ಶ್ರೀನಿವಾಸ್ ಅವರು ಶಾಸಕರು ಏನು ಕೇಳಿದ್ದಾರೆ, ಈ ವಿಜಯನಗರ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಮಾಡುವಂಥದ್ರಲ್ಲಿ ಈಗಾಗಲೇ ಕಾಮಗಾರಿಗಳೆಲ್ಲ ಪೂರ್ಣ ಆಗ್ತಕ್ಕಂಥ ಹಂತದಲ್ಲಿ ಬಂದಿದೆ. ಅದು ಒಂದು HT ಲೈನನ್ನು ಹಾಕ್ತಕ್ಕಂಥ ಸ್ಥಳಾಂತರ ಮಾಡುವಂಥದ್ದೊಂದಿತ್ತು. ಅದು ಆ ಕಾಮಗಾರಿ ಕೂಡ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಆದ್ದರಿಂದ ಜನವರಿ 15ನೇ ತಾರೀಕು 3ನೇ ವಾರದಲ್ಲಿ ಎಲ್ಲ ಕಾಮಗಾರಿಗಳನ್ನು ನಾವು ಪೂರ್ತಿ ಮಾಡ್ತಕ್ಕಂಥದ್ದು ಇದೆ. ಮತ್ತು ಕೆಲವು ರಸ್ತೆಗಳ ನಿರ್ಮಾಣ ಕೂಡ ಅದು ಕೂಡ PWD ಮುಖಾಂತರ ಜನವರಿ ತಿಂಗಳ ಕೊನೆಗೆ ಅದೆಲ್ಲ ತಯಾರಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಅದಕ್ಕೆ ಅಗತ್ಯ ಇರುವಂಥ ಒಂದು ಎಕ್ವಿಪ್ಮೆಂಟ್ಗೂ ಕೂಡ KKRDB ಮುಖಾಂತರ ಸ್ಥಳೀಯ ಶಾಸಕರು ಕೂಡ ಅವರಲ್ಲಿ ಮ್ಯಾಕ್ರೋ ಫಂಡ್ ಅಂತ ಏನೋ ಬರ್ತದೆ, ಅದ್ರ ಮುಖಾಂತರ ಕೂಡ ದುಡ್ಡು ಕೊಡಿಸಿದ್ದಾರೆ. ಸುಮಾರು 10 ಕೋಟಿ ರೂಪಾಯಿಯನ್ನು ಕೊಡಿಸಿದ್ದಾರೆ. ಸೊ ಎಕ್ವಿಪ್ಮೆಂಟನ್ನು ಕೂಡ ನಾವು ಅದಕ್ಕೆ ತಗೊಳ್ಳೋದಕ್ಕೆ ಟೆಂಡರ್ ಶೀಘ್ರದಲ್ಲೇ ಕರೀತಾ ಇದ್ದೀವಿ. ಅದರಿಂದ ಅವ್ರೇನು ಅಪೇಕ್ಷೆ ಇದೆ, ಅವರು ಹಂಪಿ ಉತ್ಸವಕ್ಕೆ ಅದರ ಉದ್ಘಾಟನೆ ಆಗಬೇಕು. ಹಂಪಿ ಉತ್ಸವ ಸಂದರ್ಭದಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ತಯಾರಿಕೆಯನ್ನು ಮಾಡ್ತೀವಿ. ಹಂಪಿ ಉತ್ಸವ ಸಮಯದಲ್ಲಿ ಹೊಸಪೇಟೆಯ ಜಿಲ್ಲಾ ಆಸ್ಪತ್ರೆಯನ್ನ ನಾವು ಉದ್ಘಾಟನೆ ಮಾಡಿಸ್ತೀವಿ ಮಾನ್ಯ ಸಭಾಧ್ಯಕ್ಷರು.